ಇನ್ಮುಂದೆ ಸರ್ಕಾರಿ ನೌಕರರಿಗೆ ಖಾದಿ ಬಟ್ಟೆ ಕಡ್ಡಾಯ. ಪ್ರತಿ ತಿಂಗಳ ಮೊದಲ ಶನಿವಾರ ಖಾದಿ ಬಟ್ಟೆ ಕಡ್ಡಾಯವನ್ನು ಮಾಡಲಾಗಿದೆ. ಸರ್ಕಾರದ ಆದೇಶ. ಸಿಎಸ್ ಶಾಲಿನಿ ರಜನೀಶ್ ಅವರ ನೇತೃತ್ವದ ಸಭೆಯಲ್ಲಿ ಇಂಥದ್ದೊಂದು ನಿರ್ಧಾರವನ್ನು ಮಾಡಲಾಗಿದೆ. ಖಾದಿ ಗ್ರಾಮೋದ್ಯೋಗ ಮಂಡಳಿ ರಿಯಾಯಿತಿ ನೀಡಬೇಕು ಸರ್ಕಾರಿ ನೌಕರರಿಗೆ. ಆ ಡ್ರೆಸ್ ಕೋಡ್ ಯಾವ ರೀತಿಯಾಗಿರುತ್ತೆ ಅಂದ್ರೆ, ಪುರುಷರಿಗೆ ಪ್ಯಾಂಟ್, ಶರ್ಟ್ ಮತ್ತು ಓವರ್ ಕೋಟ್ ಅದನ್ನ ಧರಿಸಬೇಕಾಗತ್ತೆ. ಅದಾದ್ಮೇಲೆ ಮಹಿಳೆಯರಿಗೆ ಸಿಲ್ಕ್ ಸೀರೆ ಅಥವಾ ಚೂಡಿದಾರ ಬಳಕೆ ಮಾಡಬೇಕು. ಅದು ಖಾದಿ ಬಟ್ಟೆನೇ ಆಗಿರಬೇಕು ಅಂತ ಇವತ್ತಿನ ಈ ಮಹತ್ವದ ಸಭೆಯಲ್ಲಿ ವಿಶೇಷವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಸೂಚನೆ ಕೂಡ ಕೊಟ್ಟಿದ್ದಾರೆ. ಈ ಯೋಜನೆಗೆ ಏಪ್ರಿಲ್ 24ರಂದು ಚಾಲನೆಯನ್ನು ಸರ್ಕಾರ ನೀಡಲಿದೆ. ಒಂದು ಮೀಟಿಂಗ್ ಕೂಡ ಆಗಿದೆ. ಸಭೆಯ ನಂತರದಲ್ಲಿ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಪ್ರತಿ ತಿಂಗಳ ಮೊದಲ ಶನಿವಾರ ಮಾತ್ರ ಖಾದಿ ಬಟ್ಟೆಯನ್ನ, ಅಂದರೆ ಸರ್ಕಾರ ಈಗ ನಿಗದಿಪಡಿಸ್ತಾ ಇರುವಂಥ ಡ್ರೆಸ್ ಕೋಡ್ ಏನಿದೆ ಅದನ್ನ ಧರಿಸಿಕೊಂಡೇ ಬರಬೇಕು ಸರ್ಕಾರಿ ಕಚೇರಿಗಳಿಗೆ ಅಂತ ರಾಜ್ಯದಾದ್ಯಂತ ವಿಸ್ತರಣೆಯಾಗುವಂತಹ ಆದೇಶ ಇದು. ಪ್ರತಿ ಸರ್ಕಾರಿ ಕಚೇರಿಯಲ್ಲೂ ಕೂಡ ಸರ್ಕಾರಿ ನೌಕರರು ಈ ಬಟ್ಟೆಯನ್ನು ತೊಟ್ಟು, ಖಾದಿ ಬಟ್ಟೆಯನ್ನು ತೊಟ್ಟು ಆ ಡ್ರೆಸ್ ಕೋಡ್ ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನು ಕೂಡ ಈಗಾಗಲೇ ತಿಳಿಸಲಾಗಿದೆ, ಸೂಚನೆ ಕೊಡಲಾಗಿದೆ. ಸೊ ಆ ನಿಟ್ಟಿನಲ್ಲಿ ಒಂದು ನಿರ್ಧಾರವನ್ನ ರಾಜ್ಯ ಸರ್ಕಾರ ತೆಗೆದುಕೊಳ್ತಾ ಇದೆ. ಇನ್ನು ಮುಂದೆ ಸರ್ಕಾರಿ ನೌಕರರಿಗೆ ಖಾದಿ ಬಟ್ಟೆ ಕಡ್ಡಾಯವಾಗಿರುತ್ತೆ. ಪ್ರತಿ ತಿಂಗಳ ಮೊದಲ ಶನಿವಾರ ಖಾದಿ ಬಟ್ಟೆಯನ್ನ ಧರಿಸಿಕೊಂಡೇ ಸರ್ಕಾರಿ ಕಚೇರಿಗಳಿಗೆ ಬರಬೇಕು ಅನ್ನೋದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಉಳಿದಂಥ ದಿನಗಳಲ್ಲಿ ಏನು ಎತ್ತ ಅನ್ನುವಂಥ ಮಾಹಿತಿ ಇನ್ನೂ ಗೊತ್ತಿಲ್ಲ. ಬಟ್ ಇವತ್ತಿನ ಸಭೆಯ ನಂತರದ ಸಿಎಸ್ ಶಾಲಿನಿ ರಜನೀಶ್ ಅವರ ನೇತೃತ್ವದಲ್ಲಿ ನಡೆದಂತಹ ಮಹತ್ವವಾದಂತಹ ಸಭೆಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಪುರುಷರಿಗೆ ಪ್ಯಾಂಟ್, ಶರ್ಟ್ ಮತ್ತು ಓವರ್ ಕೋಟ್ ಇರುತ್ತೆ. ಮಹಿಳೆಯರು ಸಿಲ್ಕ್ ಸೀರೆ ಮತ್ತು ಚೂಡಿದಾರ ಬಳಕೆಯನ್ನ ಮಾಡಬೇಕು. ಅದು ಖಾದಿ ಬಟ್ಟೆ ಆಗಿರಬೇಕು. ಅದರಿಂದ ಹೊಲಿಸಿಕೊಂಡಂತಹ ಬಟ್ಟೆಯನ್ನು ಧರಿಸಿಕೊಂಡು ಸರ್ಕಾರಿ ಕಚೇರಿಗೆ ತಿಂಗಳ ಮೊದಲ ಶನಿವಾರ ಬರಬೇಕು ಅನ್ನುವಂಥದ್ದು ಸದ್ಯಕ್ಕಿರುವಂತಹ ನಿಯಮಾವಳಿ, ನಿರ್ಧಾರ, ಸರ್ಕಾರದ ನಿರ್ಧಾರ. ಇದು ರಾಜ್ಯದಾದ್ಯಂತ ಇರುತ್ತೆ. ಜಾರಿಗೆ ಬರುವಂತೆ ಸೂಚನೆಯನ್ನ ಕೊಡಲಾಗಿದೆ. ಇದಕ್ಕೆ ಏಪ್ರಿಲ್ 24ರಂದು ರಾಜ್ಯ ಸರ್ಕಾರ ಚಾಲನೆಯನ್ನ ಕೊಡಲಿದೆ. ಆ ನಿಟ್ಟಿನಲ್ಲಿ ಇವತ್ತು ಮಹತ್ವವಾದಂತಹ ಸಭೆಯನ್ನ ಮಾಡಲಾಯಿತು. ಖಾದಿ ಬಟ್ಟೆ ಕಡ್ಡಾಯ ಸರ್ಕಾರಿ ನೌಕರರಿಗೆ, ಮಹಿಳೆಯರಿಗೆ ಅನ್ವಯ ಆಗುವಂತೆ, ಪುರುಷರಿಗೆ ಅನ್ವಯ ಆಗುವಂತೆ ಡ್ರೆಸ್ ಕೋಡ್ಗಳನ್ನು ಮಾಡಲಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಸಂಪರ್ಕದಲ್ಲಿದ್ದಾರೆ. ಕಾರ್ತಿಕ್, ಖಾದಿ ಗ್ರಾಮೋದ್ಯೋಗವನ್ನ ಅದಕ್ಕೆ ಉತ್ತೇಜನ ಕೊಡಬೇಕು ಅನ್ನುವಂಥದ್ದು ಸಹಜವಾಗಿ ಗೊತ್ತಾಗುತ್ತೆ. ಈ ನಿರ್ಧಾರದ ಹಿನ್ನೆಲೆ ಏನು ಅನ್ನುವಂಥದ್ದನ್ನ ಅದು ಸರ್ಕಾರವೇ ಮುಂದೆ ನಿಂತು ಮಾಡ್ತಾ ಇರುವಂಥದ್ದು ಶ್ಲಾಘನೀಯ ಕೂಡ. ಶನಿವಾರ ಮಾತ್ರ, ತಿಂಗಳ ಮೊದಲ ಶನಿವಾರ ಮಾತ್ರ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಮಾಹಿತಿ. ಉಳಿದಂತೆ ಏನೆಲ್ಲ ಸೂಚನೆಗಳನ್ನ ಕೊಡಲಾಗಿದೆ ಕಾರ್ತಿಕ್? ಅರುಣ್, ಪ್ರಮುಖವಾಗಿ ಸಿಎಸ್ ಶಾಲಿನಿ ರಜನೀಶ್ ಅವರ ಒಂದು ಪ್ರಮುಖವಾಗಿ ಈ ಒಂದು ಖಾದಿ ಗ್ರಾಮೋದ್ಯೋಗ ಮಂಡಳಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೆ ಸಂಪರ್ಕಿಸುವ ಪ್ರಯತ್ನವನ್ನ ಮಾಡೋಣ. ಪ್ರತಿ ತಿಂಗಳ ಮೊದಲ ಶನಿವಾರ ಖಾದಿ ಬಟ್ಟೆಯನ್ನ ಧರಿಸಿಕೊಂಡು ಸರ್ಕಾರಿ ಕಚೇರಿಗಳಿಗೆ ಬರಬೇಕು, ಅಂದ್ರೆ ಸರ್ಕಾರಿ ನೌಕರರು ಬರಬೇಕು ಅನ್ನುವಂಥ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ.